ಅನೇಕ ವಿದ್ಯಾವಂತ ಯುವಕರು ತಮ್ಮ ಜೀವನೋಪಾಯಕ್ಕಾಗಿ ಪೌಲ್ಟ್ರಿ ಫಾರ್ಮಿಂಗ್ ನ ಕೋಳಿ ಸಾಗಾಣಿಕೆಯನ್ನು ಅವಲಂಬಿಸಿದ್ದಾರೆ. 5 ರಿಂದ 6 ಲಕ್ಷ ಗ್ರಾಮೀಣ ಉದ್ಯೋಗವನ್ನು ಸೃಷ್ಟಿ ಮಾಡಿದೆ. 15,000 ಕೋಳಿ ಸಾಗಾಣಿಕೆ ಮಾಡುವಂತ ಯುವಕರು ಸಮಸ್ಯೆನ ಗಮನ ಸೆಳೆಯಲಿಕ್ಕೆ ಬಯಸ್ತೀನಿ. ಅನಿಮಲ್ ಅಂಡ್ ಹಸ್ಬೆಂಡ್ರಿ ಮಿನಿಸ್ಟರ್ ಸುಮಾರು 15,000 ಜನ ಕೋಳಿ ಸಾಕಾಣಿಕೆ ತೊಡಗಿಸ್ಕೊಂಡಿದ್ದಾರೆ. ಇದು ಪ್ರೈವೇಟ್ ಯಾರಿಗೆ ದೊಡ್ಡ ದೊಡ್ಡ ಕಂಪ್ನಿಗಳಿದ್ದಾರೆ ಅವರು ಈ ರೈತರಿಗೆ ಮರಿಗಳು ಕೊಟ್ಟು ಸಾಕಾಣಿಕೆ ಮಾಡೋದು. ಅವರು ಏನು ಮಾಡಿದ್ದಾರೆ, ಇವರು ₹6.25 ಅಷ್ಟು ಮಾತ್ರ ಕೊಡ್ತಾರೆ. ಎಲ್ಲ ವ್ಯವಸ್ಥೆ ಔಷಧಿ ಮತ್ತು ಅದಕ್ಕೆ ಆಹಾರ ಅದು ಮೇಂಟೈನ್ ಮಾಡ್ತಾರೆ. ಇವ್ರು ಬರೀ ಮೇಂಟೈನ್ ಮಾಡೋದು ಅಷ್ಟೇ, ಎಲ್ಲನೂ ಅವರೇ ಮಾಡ್ತಾರೆ. ಇದ್ರ ಮಧ್ಯೆ ನಾವೇನು ಮಾಡಿದ್ವಿ ಅಂದರೆ, ಈಗ ಈ ಕೋಳಿ ಸಾಕಾಣಿಕೆ ಇದಾರಲ್ಲ ಅವರು ನಾವು ಒಂದು ಸಭೆ ಕರೆದು ಮಾತಾಡಿದ್ವಿ. ಯಾವ ಡೇಟಲ್ಲಿ ಅಂತ ಅಂದರೆ 30ನೇ ತಾರೀಕು 1ನೇ ತಿಂಗಳಲ್ಲಿ ನಾವು ಕೋಳಿ ಸಾಕಾಣಿಕೆದಾರರನ್ನ ಎಲ್ಲಾನು ಕರೆದು ಒಂದು ಸಭೆ ಮಾಡಿ ಅವರ ಸಮಸ್ಯೆಗಳನ್ನ ಕೇಳಿ ಎಲ್ಲ ನಾವು ಮಾಡಿದ್ವಿ. ಆಮೇಲೆ ಯಾರೀಗ ಈ ಓನರ್ಸ್ ಇದ್ದಾರೆ, ದೊಡ್ಡ ದೊಡ್ಡ ಕಂಪನಿ ಓನರ್ಸ್, ಅವ್ರನ್ನೂ ಕರೆದು ಸಭೆ ಮಾಡಿದ್ವಿ. ಅವ್ರಿಗೆ ಈ ಸಮಸ್ಯೆಗಳೆಲ್ಲ ಹೇಳಿದ್ವಿ. ಅವ್ರಿಗೆ ರೈತರಿಗೆ ಅನ್ಯಾಯ ಆಗ್ತಾ ಇದೆ, ನೀವು ಹೆಚ್ಚಿಗೆ ಮಾಡಬೇಕು ಅಂತೇಳಿ ಅವರಿಗೂ ನಮ್ಗೇನು ಉತ್ತರ ಕೊಟ್ಟಿಲ್ಲ. ಸರಣಿ ಸಭೆಗಳು ನಡೀತಾ ಇದ್ದಾವೆ, ಒಂದು ಕಮಿಟಿನೂ ಮಾಡಿದ್ದೀವಿ. ಅದಕ್ಕೆ ನಾವು ಈಗ ರೈತರ ಬೇಡಿಕೆ ಹೇಳಿದ್ರೆ ನಮ್ಮ ಮಾನ್ಯ ಸದಸ್ಯರು ₹20 kg ಕೊಡಿಸಿ ಅಂತ ಕೇಳ್ತಾ ಇದ್ದಾರೆ. ಏನು ಮಾಡಕ್ಕೆ ಸಾಧ್ಯ ಇದೆ, ರೈತರು ಏನು ಸಹಾಯ ಮಾಡಕ್ಕೆ ಸಾಧ್ಯ ಇದೆ, ನಾವು ಕಮಿಟಿ ಸಹ ಮಾಡಿದ್ದೀವಿ. ಆ ಕಮಿಟಿ ಮುಖಾಂತರ ಅವ್ರನ್ನೆಲ್ಲ ಕರೆದು ಮಾತಾಡಿ ನಮ್ಮ ಕಮಿಷನರ್ ಅದಕ್ಕೆ ಅಧ್ಯಕ್ಷ ಇರ್ತಾರೆ, ಏನು ರೈತರಿಗೆ ಸಹಾಯ ಮಾಡಕ್ಕೆ ಸಾಧ್ಯ ಮಾಡ್ತಕ್ಕಂಥ ಕೆಲಸ ಮಾಡಿಸ್ತೀವಿ. ಕಳೆದ 10 ವರ್ಷಗಳ ಇದೊಂದು ಪಾಪ ಹೋರಾಟ ಮಾಡಿದ್ದಾರೆ. ಪ್ರತಿದಿನ ಬೆಂಗಳೂರು ನಗರಕ್ಕೆ 18 ಲಕ್ಷ ಮೆಟ್ರಿಕ್ ಟನ್ ದೊಡ್ಡ ಪ್ರಮಾಣದಲ್ಲಿ ಬೇಡಿಕೆ ಇದೆ ಮತ್ತೆ ಉತ್ಪಾದನೆ ಅವಶ್ಯಕತೆ ಇದೆ. ಪ್ರತಿದಿನ ಇಡೀ ರಾಜ್ಯಕ್ಕೆ 70 ರಿಂದ 80 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಬೇಡಿಕೆ ಅವಶ್ಯಕತೆ ಇದೆ. ಇದನ್ನ ಮನಗಂಡ ಯುವಕರು, ಗ್ರಾಮೀಣ ಭಾಗದ ಯುವಕರು ಹೆಚ್ಚಿನ ಉತ್ಸಾಹದಿಂದ ಇದಕ್ಕೆ ಪ್ರೋತ್ಸಾಹ ಸಿಗಿದೆ. ಅಂದ್ರೆ ರೇಷ್ಮೆಗೆ, ಕೃಷಿಗೆ, ಬೇರೆ ಕೃಷಿಗಳಿಗೆ ಪ್ರೋತ್ಸಾಹ ಇದೆ. ಇದಕ್ಕೆ ಬೇಡಿಕೆ ಇದೆ, ಆದ್ರೆ ಪ್ರೋತ್ಸಾಹ ಇಲ್ಲ. ಕಾಸ್ಟ್ ಆಫ್ ಪೌಲ್ಟ್ರಿ ಫಾರ್ಮಿಂಗ್ ಇಸ್ ವೆರಿ ಹೈ. ವಿಶೇಷವಾಗಿ ಇದು ತುಂಬಾ ಜಾಸ್ತಿ. ಅದಕ್ಕೆ ಫೀಡ್ ಇರ್ಬೋದು, ಪವರ್ ಇರ್ಬೋದು, ಮೇಂಟೆನೆನ್ಸ್ ಇರ್ಬೋದು, ತುಂಬಾ ಜಾಸ್ತಿ. ಆದ್ರೆ ತುಂಬಾ ಲಾಭ ಯಾರು ತಗೋತಾ ಇದ್ದಾರೆ ಅಂದ್ರೆ ಕಂಪನೀಸ್ ಅವ್ರು ತಗೋತಾ ಇದ್ದಾರೆ. ಇದೊಂದು ಉದ್ಯಮ ಕೂಡ ಆಗ್ತಾ ಇದೆ ಬರುವಂತ ದಿನಗಳಲ್ಲಿ. ಸರ್ಕಾರ ಒಂದು ಪ್ರಾಧಿಕಾರ ಮಾಡಿದ್ರೆ ಯುವಕರಿಗೆ ಪ್ರೋತ್ಸಾಹ ಕೊಟ್ಟಂಗೂ ಆಗತ್ತೆ, ಮತ್ತೆ ಅವರ ಜೊತೆ ಬೆನ್ನಲ್ಲಿ ನಿಂತಂಗೆ ಆಗತ್ತೆ. ಇದನ್ನ ಮಧ್ಯ ಬರೋದಕ್ಕೆ ಬಹಳ ಮೀಟಿಂಗ್ಸ್ ಮಾಡಿದ್ದಾರೆ ಸರ್ಕಾರದ ಹಂತದಲ್ಲಿ. ಅದರಿಂದ ನಾನು ಮಂತ್ರಿಗಳನ್ನ ವಿಶೇಷವಾಗಿ ಹೈನುಗಾರಿಕೆಗೆ ಪರ್ಯಾಯವಾಗಿರುವಂತ ಉದ್ಯಮ ಇದು. ಹೈನುಗಾರಿಕೆ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಹೆಣ್ಮಕ್ಳು ಮಾಡ್ತಾರೆ. ಇದನ್ನ ಪೌಲ್ಟ್ರಿ ಫಾರ್ಮಿಂಗ್ ನ ಯುವಕರು ವಿಶೇಷವಾಗಿ ಒಂದು ಆದ್ಯತೆ ಮೇಲೆ ಇದನ್ನ ಜವಾಬ್ದಾರಿ ತಗೊಂಡು ಮಾಡ್ತಾ ಇದ್ದಾರೆ. ಅದಕ್ಕೆ ಸ್ವಲ್ಪ ಆದ್ಯತೆ ಸರ್ಕಾರದ ಅಲ್ಲಿ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ಕೋಳಿ ಸಾಗಾಣಿಕೆಗಾರರ ಸಂಘ ಮಾಡಿ ಇಡೀ ರಾಜ್ಯಕ್ಕೆ ಅಲ್ಲಿರುವಂತ ಸಮಸ್ಯೆಗಳನ್ನ ಬಗೆಹರಿಸಲಿ ಅಂತ ಅಂದ್ಬಿಟ್ಟು ನನಗೂ ಮನವಿ ಕೊಟ್ಟಿದ್ದಾರೆ. ನನ್ನ ಜಿಲ್ಲೆ ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ, ರಾಮನಗರ, ವಿಶೇಷವಾಗಿ ಒಂದು 10 ಜಿಲ್ಲೆಗೆ ಸಹಾಯ ಮಾಡ್ದಂಗಾಗತ್ತೆ ಗಮನ ಹರಿಸಿದ್ರೆ ಸರ್ಕಾರ ಮುಂದೆ ಬಂದ್ರೆ ಅಂತ ನಾನು ಮುಖಾಂತರ ಮಂತ್ರಿಗಳನ್ನ ಬೇಡ್ಕೋತೀನಿ. ಸಭಾಧ್ಯಕ್ಷರ, ಈ ಸಮಸ್ಯೆ ನಮ್ಮ ಸರ್ಕಾರ ಗಮನದಲ್ಲಿದೆ. ಈಗಾಗಲೇ ನಾವು 2-3 ಸರಣಿ ಸಭೆ ನಮ್ಮ ಕಮಿಷನರು ಮತ್ತೆ ಅವ್ರನ್ನೆಲ್ಲ ಕರೆಸಿ ಮಾತಾಡಿದ್ದಾರೆ. ಈ ಚರ್ಚೆ ಇನ್ನು ಮುಂದುವರಿತಾ ಇದೆ ಏನೋ. ಮತ್ತೆ ಒಂದು ಕಮಿಟಿನೂ ಸಹ ಮಾಡಿ ಇದಕ್ಕೋಸ್ಕರ ನಾವು ಅವ್ರ ಸಹಾಯಕ್ಕೆ ಬರಬೇಕು ಅಂತ ನಮ್ಮ ಉದ್ದೇಶನೂ ಇದೆ. ನಾವು ಏನ್ ಮಾಡಕ್ ಸಾಧ್ಯ ಸರ್ಕಾರದ ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ.